ಇನ್ನು ನಟ ದರ್ಶನ್ಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ. ಯಾಕೆ? ಒಂದು ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನು ಮೇಲೆ ಹೊರಗಡೆ ಇದ್ದಾರೆ. ಕಾನೂನು ಬಾಹಿರವಾಗಿ ಬಾತುಕೋಳಿಯನ್ನು ವಶದಲ್ಲಿಟ್ಟುಕೊಂಡಿದ್ರು ಇವರ ಫಾರ್ಮ್ ಹೌಸ್ನಲ್ಲಿ. ಹಾಗಾಗಿ ನಟ ದರ್ಶನ್ ಮತ್ತು ವಿಜಯಲಕ್ಷ್ಮಿಗೆ ಈಗ ಸಮನ್ಸ್ ಜಾರಿಯಾಗಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ದೂರನ್ನು ಕೊಟ್ಟಿದ್ದರು. ಅರಣ್ಯ ಇಲಾಖೆಯ ಕಾಯ್ದೆಯ ಪ್ರಕಾರ ಇಟ್ಕೊಳ್ಳೋ ಹಂಗಿಲ್ಲ. ಲೈಸೆನ್ಸ್ ಪಡೆಯದೆ ನಿಷೇಧಿತ ಬಾತುಕೋಳಿಯನ್ನು ಇಟ್ಕೊಳ್ಳುವಂತಿಲ್ಲ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಈಗ ದೂರು ದಾಖಲಾಗಿದೆ. ದರ್ಶನ್ ಫಾರ್ಮ್ ಹೌಸ್ನಲ್ಲಿ ಬಾತುಕೋಳಿಗಳಿದೆ. ಬಾತುಕೋಳಿಗಳು ಸೇರಿದಂತೆ ಹಲವಾರು ಪ್ರಾಣಿಗಳನ್ನ ಸಾಕೊಂಡಿದ್ದಾರೆ ಅವರು. ಜುಲೈ 4ನೇ ತಾರೀಕು ಖುದ್ದು ಹಾಜರಾಗಿ ವಿವರಣೆ ಕೊಡಬೇಕು ಅಂತ ಸಮನ್ಸ್. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ಮ್ಯಾನೇಜರ್ ನಾಗರಾಜ್ಗೆಲ್ಲ ಸಮನ್ಸ್ ಕೊಟ್ಟಿದ್ದಾರೆ. ಕಾನೂನು ಬಾಹಿರವಾಗಿ ಬಾತುಕೋಳಿಗಳನ್ನ ಫಾರ್ಮ್ ಹೌಸ್ನಲ್ಲಿ ಇಟ್ಕೊಂಡಿದ್ದಾರೆ. ಆ್ಯಕ್ಚುಲಿ ದರ್ಶನ್ ಅದನ್ನು ಹೇಳ್ಕೊಂಡಿದ್ರು ಓಪನ್ ಆಗಿ, ಅವರು ತಮ್ಮ ಫಾರ್ಮ್ ಹೌಸ್ನಲ್ಲಿ ಏನೇನು ಸಾಕಿದ್ದೀವಿ ಅಂತ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ಆ ರೀತಿ ಇಟ್ಕೊಳ್ಳುವಂತಿಲ್ಲ. ಹಾಗಾಗಿ ಈಗ ಜುಲೈ 4ನೇ ತಾರೀಕು ಖುದ್ದು ವಿಚಾರಣೆಗೆ ಹಾಜರಾಗಬೇಕು ಅಂತ ಈಗ ನೋಟಿಸನ್ನು ಕೊಟ್ಟಿದ್ದಾರೆ. ಒಂದು ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನು ಮೇಲಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆದಿದೆ. ಸದ್ಯಕ್ಕೆ ಅವರು ತಾತ್ಕಾಲಿಕ ರಿಲೀಫ್ 1-2 ತಿಂಗಳು ಬೇಸಿಗೆ ರಜಾ ಮುಗಿಯೋ ತನಕ. ಬಟ್ ಈಗ ಇನ್ನೊಂದು ವಿಚಾರದಲ್ಲಿ ನೋಟಿಸನ್ನು ಪಡೆದಿದ್ದಾರೆ. ಬಾತುಕೋಳಿಗಳು ಸೇರಿದಂತೆ ಹಲವಾರು ಪ್ರಾಣಿಗಳನ್ನು ಫಾರ್ಮ್ ಹೌಸ್ನಲ್ಲಿ ಸಾಕ್ಕೊಂಡಿದ್ದಾರೆ ದರ್ಶನ್. ಸೊ ಈಗ ಅದು ಹೊರಗಡೆಗೆ ಬರ್ತಾ ಇದ್ದ ಹಾಗೆ ವಿಚಾರ, ಅರಣ್ಯ ಇಲಾಖೆಯವರು ದೂರು ದಾಖಲು ಮಾಡಿದ್ದಾರೆ. ಲೈಸೆನ್ಸ್ ಪಡೆಯದೆ ನಿಷೇಧಿತ ಬಾತುಕೋಳಿಯನ್ನು ಸಾಕಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. ಕಾನೂನು ಬಾಹಿರವಾಗಿ ಬಾತುಕೋಳಿಯನ್ನು ವಶದಲ್ಲಿಟ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಇವ್ರ ಮೇಲೆ ಇರತಕ್ಕಂಥ ಆರೋಪ. ಹಾಗಾಗಿ ನಟ ದರ್ಶನ್, ವಿಜಯಲಕ್ಷ್ಮಿ, ಅವರ ಮ್ಯಾನೇಜರ್ ನಾಗರಾಜ್ ಎಲ್ರಿಗೂ ಕೂಡ ಸಮನ್ಸ್ ಕೊಟ್ಟು ಜುಲೈ 4ನೇ ತಾರೀಕು ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ದೂರು ದಾಖಲಾಗಿದೆ, ಫೈನ್ ದೂರು ಕೊಟ್ಟಿರ್ತಕ್ಕಂಥದ್ದು ಅರಣ್ಯ ಇಲಾಖೆ. ಏನು ಹೇಳುತ್ತೆ ಕಾಯ್ದೆ? ಯಾಕಿದು ತಪ್ಪು? ಮುಂದೆ ಏನು ಕ್ರಮ ತಗೋಬಹುದು ಅಂತ? ಅರವಿಂದ್, ಪ್ರಮುಖವಾಗಿ ದರ್ಶನ್ ಮತ್ತು ಆತನ ಕುಟುಂಬಕ್ಕೆ ಮತ್ತೊಮ್ಮೆ ಒಂದು ಕಾನೂನಿನ ಸಂಕಷ್ಟ ಎದುರಾಗಿರುವಂಥದ್ದು. ಯಾಕೆಂದರೆ ಈ ಹಿಂದೆಯೂ ಕೂಡ ಅರಣ್ಯ ಇಲಾಖೆಯ ಒಂದು ಪ್ರಕರಣ ಇತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮನ್ಸನ್ನು ಕೊಟ್ಟಿದ್ರು, ನೋಟಿಸನ್ನು ಕೊಟ್ಟಿದ್ರು ಅರಣ್ಯ ಇಲಾಖೆ ವಿಚಾರಣೆಗೊಳಪಡಿಸಬೇಕು ಅಂತೇಳಿ. ಆದರೆ ಅಲ್ಲಿ ಒಂದಷ್ಟು ವನ್ಯಜೀವಿಗಳ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಯಾವುದೇ ರೀತಿಯ ಪ್ರೂಫ್ಗಳು ಸಿಕ್ಕಿರಲಿಲ್ಲ. ಆದರೆ ಈ ಬಾತುಕೋಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳು ಬಹಿರಂಗ ಆಗಿತ್ತು. ಜೊತೆಗೆ ಒಂದು ಸಂದರ್ಶನದಲ್ಲಿ, ಅಂದರೆ ಯೂಟ್ಯೂಬ್ನ ಸಂದರ್ಶನದಲ್ಲಿ ಆ ಬಾತುಕೋಳಿಗಳನ್ನು ತೋರಿಕೆಯನ್ನು ಮಾಡುವಂಥದ್ದು, ಆ ವಿಡಿಯೋಗಳನ್ನು ಆಧರಿಸಿ ಅರಣ್ಯ ಇಲಾಖೆ ಒಂದು ಸುಮೋಟವನ್ನು ದಾಖಲನ್ನು ಮಾಡಿಕೊಳ್ಳುತ್ತೆ. ಅರಣ್ಯ ಇಲಾಖೆ ಸುಮೋಟವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡುತ್ತೆ. ತನಿಖೆಯನ್ನು ಮಾಡಿದ ಬಳಿಕ ಅವರು ನಿಜವಾಗಿ ವನ್ಯಜೀವಿಗಳ ವೈಲೇಷನ್, ಅಂದರೆ ಕಾಯ್ದೆ ಏನಿತ್ತು ಕಾಯ್ದೆಯನ್ನು ವೈಲೇಷನ್ ಮಾಡಿ ಆ ಜೀವಿಗಳನ್ನು ಫಾರ್ಮ್ ಹೌಸ್ನಲ್ಲಿ ಸಾಕ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು. ಆ ತನಿಖೆಯಲ್ಲಿ ದೃಢ ಆಗುತ್ತೆ. ದೃಢ ಆದ ನಂತರ ಆ ತನಿಖಾ ವರದಿಯನ್ನು ಕೋರ್ಟ್ಗೆ ಸಲ್ಲಿಕೆಯನ್ನು ಮಾಡ್ತಾರೆ. ಕೋರ್ಟ್ಗೆ ಸಲ್ಲಿಕೆ ಮಾಡಿದ ಬಳಿಕ ಕೋರ್ಟ್ನಲ್ಲಿ ಆರೋಪಿಗಳು, ಅಂದರೆ ಇವರೆಲ್ಲರದ್ದು ವಿಚಾರಣೆಯನ್ನು ಮಾಡಬೇಕಾಗಿತ್ತು. ವಿಚಾರಣೆಗೆ ಯಾವುದೇ ರೀತಿಯ ಸಹಕಾರವನ್ನು ನೀಡದೇ ಇರೋ ಹಿನ್ನೆಲೆಯಲ್ಲಿ ಈಗ ತನಿಖಾ ವರದಿ ಏನಿತ್ತು ತನಿಖಾ ವರದಿಯನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಕೋರ್ಟ್ಗೆ ಸಲ್ಲಿಕೆ ಮಾಡಿರೋ ಹಿನ್ನೆಲೆಯಲ್ಲಿ ಜುಲೈ 4ನೇ ತಾರೀಕು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಇರ್ಬೋದು, ದರ್ಶನ್ ಇರ್ಬೋದು, ಜೊತೆಗೆ ಅವರ ಮ್ಯಾನೇಜರ್, ಅಂದರೆ ಈಗ ಅವ್ರು ಯಾರು ಮ್ಯಾನೇಜರ್ ನಾಗರಾಜ್ ಜೊತೆಯಲ್ಲಿ ಇಲ್ಲ, ಅವರ ಮ್ಯಾನೇಜರ್ ನಾಗರಾಜ್, ಇವರು 3 ಜನರನ್ನು ಕೂಡ ಆರೋಪಿಯನ್ನಾಗಿ ಮಾಡ್ಕೊಂಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ 3 ಜನಕ್ಕೂ ಕೂಡ ಖುದ್ದು ಹಾಜರಾತಿಗೆ ಜುಲೈ 4ನೇ ತಾರೀಕಿಗೆ ಒಂದು ಸಮನ್ಸನ್ನು ಕೊಟ್ಟಿದ್ದಾರೆ. ಆ ಸಮನ್ಸನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ ಮೆಟ್ಟಿನಿರುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಇವತ್ತು ಸದ್ಯಕ್ಕೆ ಹೈಕೋರ್ಟ್ ಏನು ಕಲಾಪಗಳು ಪ್ರಾರಂಭವಾಗುವಂಥ ಸಂದರ್ಭದಲ್ಲಿ, ಅಂದರೆ ರಜಾಪೀಠದ ಕಲಾಪಗಳು ಪ್ರಾರಂಭವಾಗುವ ಸಂದರ್ಭದಲ್ಲಿ ಈ ಅರ್ಜಿಯನ್ನು ತೆಗೆದುಕೊಂಡು ಹೋಗಿ ಸಮನ್ಸ್ನ ರದ್ದತಿಗೆ ಒಂದು ಮನವಿಯನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಸದ್ಯಕ್ಕೆ ಜುಲೈ 4ನೇ ತಾರೀಕು ಅವರು ಖುದ್ದು ಹಾಜರಾಗಬೇಕು ಅಂತೇಳಿ ಈಗ ಕೋರ್ಟ್, ಟಿ ನರಸೀಪುರದ ಕೋರ್ಟ್ ಏನಿತ್ತು, ಕೋರ್ಟ್ ಈಗ ಸಮನ್ಸನ್ನು ಇಶ್ಯೂ ಮಾಡಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಮುರಳಿ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಈಗ ವಿಚಾರಣೆ ಒಂದು ಕಡೆ ರೇಣುಕಾಸ್ವಾಮಿ ಮರ್ಡರ್ ಕೇಸು, ಅದಕ್ಕೆ ಆಗಾಗ್ಗೆ ಕೋರ್ಟಿಗೆ ಬರಬೇಕು. ಈಗ ಇನ್ನೊಂದು ಕಾನೂನು ಸಂಕಷ್ಟಗಳು ಸುತ್ಕೋತಾ ಇದೆ ಜಾಸ್ತಿ. ಬಟ್ ಇದನ್ನು ಹೆಂಗೆ ತಾರ್ಕಿಕ ಅಂತ್ಯಕ್ಕೆ ತೊಗೊಂಡೋಗ್ತಾರೆ? ಆ ಬಾತುಕೋಳಿಗಳನ್ನ ಅರಣ್ಯ ಇಲಾಖೆಯವರು ವಶಪಡಿಸ್ಕೊಂಡು ಬಿಡ್ತಾರಾ, ಅಥವಾ ಸಾಕಿರೋದೇ ತಪ್ಪು ಅಂತಂದ್ಬಿಟ್ಟು ಕ್ರಮ ತಗೋತಾರ? ಕಾದು ನೋಡೋಣ.